ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರಗಳು. ತನು ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಮ್ಮ ಚಾನಲ್ಗೆ ಹೊಸ ವರ್ಷ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ಮುಂದಿನ ದಿನಗಳಲ್ಲೂ ಕೂಡ ಎಲ್ಲ ತರಹದ ಎಜುಕೇಷನಲ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟ ಮಾಹಿತಿ ಮತ್ತು ತರಗತಿಗಳನ್ನು ನೀಡ್ತಾ ಇರ್ತೀವಿ. ಸಬ್ಸ್ಕ್ರೈಬ್ ಮಾಡಿ, ಅದರ ಜೊತೆಗೆ ಪಕ್ಕದಲ್ಲಿ ಕಾಣಿಸುವಂಥ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಸ್ನೇಹಿತರೆ, ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಮೊರಾರ್ಜಿ ವಸತಿ ಶಾಲೆ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ದಿನಾಂಕ 1/3/2026 ಎಕ್ಸಾಮಿನೇಷನ್ ನಡೀತು. ಸೊ ಇದರ ಒಂದು ಫಲಿತಾಂಶವನ್ನು ಅಂದರೆ ಪ್ರಾವಿಷನಲ್ ರಿಸಲ್ಟನ್ನು 12/3/2026 ಬಿಡುಗಡೆ ಮಾಡಿದರು. ಮತ್ತು 18/3/2026 ನಿಮಗೆ ಆಕ್ಷೇಪಣೆಯನ್ನು ಸಲ್ಲಿಸಲಿಕ್ಕೂ ಕೂಡ ಅವಕಾಶವನ್ನು ಕೊಟ್ಟಿದ್ರು. ಸೊ ಈಗ ಸ್ನೇಹಿತರೆ, ಅಂತಿಮ ಫಲಿತಾಂಶವನ್ನು ಬಿಡುಗಡೆ ಮಾಡಿದ್ದಾರೆ. ನೀವು ನೋಡ್ಬೋದು, ಇಲ್ಲಿ ತಾತ್ಕಾಲಿಕ ಅರ್ಹತಾ ಪಟ್ಟಿಯನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ. ನೀವು ಇಲ್ಲಿ ನೋಡ್ಬೋದು. ಯಾವ ರೀತಿಯಾಗಿ ಚೆಕ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆನೂ ಕೂಡ ತಿಳಿಸ್ಕೊಡ್ತೀನಿ. ಸೊ ಇಲ್ಲಿ ನೋಡಿ ಸ್ನೇಹಿತರೆ, ಭಾಳಷ್ಟು ಅಭ್ಯರ್ಥಿಗಳು ವೇಟ್ ಮಾಡ್ತಾ ಇದ್ರಿ ಇದಕ್ಕೋಸ್ಕರ. ಮತ್ತು ಭಾಳಷ್ಟು ಏನಂತ ಅಂದರೆ ಮೆರಿಟ್ ಲಿಸ್ಟ್ ಯಾವಾಗ ಬಿಡ್ತಾರೆ ಅಂತೇಳಿ ಕೇಳ್ತಾ ಇದ್ರಿ. ಇನ್ನು ಭಾಳಷ್ಟು ಅಭ್ಯರ್ಥಿಗಳು ಏನು ಕೇಳ್ತಾ ಇದ್ರಿ ಅಂತ ಅಂದರೆ ರ್ಯಾಂಕ್ ಲಿಸ್ಟ್ ಯಾವಾಗ ಬಿಡ್ತಾರೆ ಅಂತ ಕೇಳ್ತಾ ಇದ್ರಿ. ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಇಲ್ಲಿ ಸ್ಯಾಟ್ಸ್ ನಂಬರ್ ಕೊಟ್ಟಿದ್ದಾರೆ, ಕ್ಯಾಂಡಿಡೇಟ್ ನೇಮು, ಡೇಟ್ ಆಫ್ ಬರ್ತು, ಆಮೇಲೆ ನಿಮ್ಮ ಒಂದು ಫಾದರ್ ನೇಮ್, ಮದರ್ ನೇಮು, ರಿಜಿಸ್ಟರ್ ನಂಬರು, ಆಮೇಲೆ ನೀವು ತೆಗೆದುಕೊಂಡಿರುವಂತಹ ಅಂಕಗಳು, QP ವರ್ಷನ್ ಕೋಡನ್ನು ಕೂಡ ಕೊಟ್ಟಿರುವಂಥದ್ದು ನೀವು ನೋಡ್ಬೋದು. ಸೊ ಚೆಕ್ ಮಾಡ್ಕೊಳ್ಳಿ. ಓಕೆ, ಇಲ್ಲಿ ಡಿಸ್ಟಿಕ್ ವೈಸ್ ಬಿಟ್ಟಿಲ್ಲ, ಆಲ್ ಓವರ್ ಡಿಸ್ಟಿಕ್ಕಿಂದ ಬಿಟ್ಟಿದ್ದಾರೆ. ಸೊ ನೀವು ಇಲ್ಲಿ ನೋಡ್ಬೋದು. ಇನ್ನು ಭಾಳಷ್ಟು ಪ್ರಾಪರ್ ಇನ್ಫಾರ್ಮೇಷನ್ ಇಲ್ಲದೆ ಗೈಡ್ ಮಾಡ್ತೀರಾ ಅಂತೇಳಿ ಕಾಮೆಂಟ್ ಸೆಕ್ಷನ್ ಬಾಕ್ಸ್ ಮೂಲಕ ಯಾರ ಕೇಳಿದರೆ, ಸೊ ಅದು ಅವರಿಗೆ ಒಂದು ಉತ್ತರ ಅಂತ ಅನ್ಕೋತೀನಿ. ಯಾಕೆಂದರೆ ಪ್ರಾಪರ್ ಇನ್ಫಾರ್ಮೇಷನ್ ಇಲ್ಲದೇ ನಾವು ಮಾಹಿತಿಯನ್ನು ನೀಡೋದಿಲ್ಲ. ಓಕೆ, ಇಲ್ಲಿ ನೋಡ್ಬೋದು, ಕ್ರೈಸ್ ಆ್ಯಂಡ್ EMRS 2020 ಪ್ರಾವಿಷನಲ್ ಮೆರಿಟ್ ಲಿಸ್ಟ್ ಇದಾಗಿರುತ್ತೆ. ಅಂದರೆ ತಾತ್ಕಾಲಿಕ ಮೆರಿಟ್ ಪಟ್ಟಿ ಇದಾಗಿರುತ್ತೆ. ಓಕೆ, ನಿಮ್ಮ ಮಾರ್ಕ್ಸ್ ಎಲ್ಲಿ ಬರುತ್ತೋ ಅಲ್ಲಿ ನೋಡ್ಕೋಬೋದು. ಇದನ್ನು ನೋಡಿ ಯಾವ ರೀತಿಯಾಗಿ ನೀಡಿದ್ದಾರೆ ಅಂದರೆ ಆಲ್ ಓವರ್ ಕರ್ನಾಟಕ ರ್ಯಾಂಕನ್ನು ನೀಡಿದ್ದಾರೆ. ಸೊ ನಿಮ್ಮ ಮಾರ್ಕ್ಸು 90 ಇದೆಯಾ ಅದರಲ್ಲಿ ಚೆಕ್ ಮಾಡ್ಕೊಳ್ಳಿ. ಓಕೆ, ಸೊ ಈ ರೀತಿಯಾಗಿ ಚೆಕ್ ಮಾಡ್ಕೋಬೇಕು. ಆಮೇಲೆ ನಿಮ್ಮ ರ್ಯಾಂಕ್ ಎಲ್ಲಿ ಶೋ ಆಗ್ತದೆ ಅಂತಂದ್ರೆ ಇಲ್ಲಿ ರ್ಯಾಂಕು ಶೋ ಆಗ್ತದೆ. ಓಕೆ, ನಿಮ್ಮ ಮಾರ್ಕ್ಸ್ ಎಷ್ಟು ತೆಗೆದುಕೊಂಡಿದ್ರಾ ಈಗ ಅಂತಿಮ ಫಲಿತಾಂಶದ ಅದನ್ನು ನೋಡಿಕೊಂಡು ಆ ಮಾರ್ಕ್ಸ್ಗೆ ಎಷ್ಟೇ ರ್ಯಾಂಕ್ ಬಂದಿದೆ ಅಂತೇಳಿ ಇಲ್ಲಿ ಚೆಕ್ ಮಾಡ್ಕೊಳ್ಳಿ. ಓಕೆ ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಖಂಡಿತ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಮ್ಮ ಚಾನಲ್ಗೆ ಹೊಸ ವರ್ಷ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇಲ್ಲಿ ಪ್ರತಿಯೊಬ್ಬರದು ಕೂಡ ಇದೆ, ಚೆಕ್ ಮಾಡ್ಕೊಳ್ಳಿ ರ್ಯಾಂಕ್ ಎಷ್ಟಿದೆ ಅಂತ, ನಿಮ್ಮ ಮಾರ್ಕ್ಸ್ ಎಷ್ಟು ಬಂದಿದೆ ಅದನ್ನೆಲ್ಲ ಚೆಕ್ ಮಾಡ್ಕೋಬೋದಾಗಿರುತ್ತೆ. ಸೊ ಯಾವ ರೀತಿಯಾಗಿ ಚೆಕ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆನೂ ಕೂಡ ನಾನು ತಿಳಿಸ್ಕೊಡ್ತೀನಿ. ಇದಿಷ್ಟು ಮಾಹಿತಿ ಆಗಿರುವಂಥದ್ದು. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಖಂಡಿತ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಮ್ಮ ಚಾನಲ್ಗೆ ಹೊಸ ವರ್ಷ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು ಸ್ನೇಹಿತರೆ.